ಪ್ರಮೋದ್ ಚಿತ್ರಮಂದಿರ ಡೆಮಾಲಿಷ್ ಮಾಡಬೇಕು ಅಂತ ನಮ್ಮ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಾಗಿ ಇದು ಎಲ್ ಶೇಪಲ್ಲಿರುತ್ತೆ ಅಂತ ನಮ್ಮ ಸ್ನೇಹಿತರು, ನಮ್ಮ ವೆಲ್ ವಿಷರ್ಸ್ ಎಲ್ಲ ಏನು ಮಾಡಿದ್ರು, ನಮಗೆ ಇದು ಸ್ಕ್ವೇರ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅವರ ಒಂದು ಮಾರ್ಗದರ್ಶನದ ಮೇಲೆ ಇದನ್ನು ಪ್ರಮೋದ್ ಥಿಯೇಟ್ರ್ ಹೊಡೆದಾಕಿ 2006 ಇರಬೇಕು, ಅದು ಮೋಸ್ಟ್ಲಿ ಫೆಬ್ರವರಿ ಪ್ರಮೋದ್ ಥಿಯೇಟ್ರನ್ನ ಹೊಡೆದಾಕಿ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ 10 ಅಡಿಗೆ ಹೋದರೆ ಪೂರ್ತಿ ಬಂಡೆ ಬಂದ್ಬಿಟ್ಟು ನಮಗೆ 2 ಎಕರೆನೂ ನಮ್ಮದು ಪೂರ್ತಿ ಬಂಡೆ ಕೆಳಗಡೆ. ಅದನ್ನು ತೆಗಿಲಿಕ್ಕೆ ನಮ್ಗೆ 1 ವರ್ಷ ಆಯಿತು. 2.25 ಎಕರೆ. ಪ್ರಮೋದ್ ಥಿಯೇಟ್ರ್ ಓಪನ್ ಆಗಿದೆ 86ಅಲ್ಲಿ. ನಿಮಗೆ ಗೊತ್ತು ಕನ್ನಡ ಚಿತ್ರಕ್ಕೆ ಎಷ್ಟು ಪ್ರಸನ್ನ ಪ್ರಮೋದ್ ಥಿಯೇಟ್ರ್ ಎಷ್ಟು ಅವಶ್ಯಕತೆ ಇದೆ ಅಂದ್ಬಿಟ್ಟು. ಆದರೆ ನಮ್ಮ ಸ್ನೇಹಿತರಾದಂಥ ನಮ್ಮ ವೀರೇಶ ಥಿಯೇಟ್ರಲ್ಲಿ ಒಂದೊಂದು ಮಿನಿ ಥಿಯೇಟ್ರ್ ಓಪನ್ ಆಯಿತು. ಆ ಟೈಮ್ನಲ್ಲಿ ನಾವು ಇದನ್ನು ತೆಗೆದಿದ್ದು. ಅವರು ನಾವು ಮಾತಾಡಿಕೊಂಡೆ ಅಲ್ಲಿ ಓಪನ್ ಆದಮೇಲೆ ನಾವು ಇಲ್ಲಿ ತೆಗೆದು ಸರ್. 86ಅಲ್ಲಿ ಓಪನ್ ಆಯಿತು. ಪ್ರಸನ್ನ 74. 2 ಇನಾಗ್ರೇಟ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವುದು 5 ಇಯರ್ಸ್ ಆಯಿತು. ನಾನು ಸ್ಟಾರ್ಟ್ ಮಾಡಲಿಕ್ಕೆ ಹೊರಟಾಗ ಅರ್ತ್ ವರ್ಕ್ ನಡೀತಾ ಇದ್ದಾಗ ನಮ್ಮ ಮಗ ಜಾಯ್ನ್ ಆದ. ಅವನು BCom ಕಂಪ್ಲೀಟ್ ಮಾಡಿ ಮುಂದಕ್ಕೆ ಓದಪ್ಪ ಅಂದೆ. ಇಲ್ಲ ನಾನು ಓದಲ್ಲ, ಈ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ನನಗೆ ಬಂದು ಭುಜಬಲವಾಗಿ ನಿಂತು ನನ್ನ ಎಂಟೈರ್ ಹೇಳಬೇಕು ಅಂದರೆ ಒಂದು 70% ರೆಸ್ಪಾನ್ಸಿಬಿಲಿಟಿ ಅವನೇ ತೊಗೊಂಡು ಪೂರ್ತಿ ಕೆಲಸ ಅವನ ಒಂದು ಇದರಲ್ಲೇ ನಡೆದಿರೋದು. ನನ್ನೇನಿರೋ ಮೇಲ್ವಿಚಾರಣೆ ಅಷ್ಟೇ. ಇದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ಗಿಂತ ಇವನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಮಲ್ಟಿಪ್ಲೆಕ್ಸ್ ಬಂದ್ಬಿಟ್ಟು ಮಾರ್ಚಲ್ಲಿ ಸ್ಟಾರ್ಟ್. ಎದ್ದೇಳಬೇಡ, ಜೋರು ಮಾಡು. ಮಲ್ಟಿಪ್ಲೆಕ್ಸ್ ಬಂದ್ಬಿಟ್ಟು ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 12 ಕಮರ್ಷಿಯಲ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. GT ಮಾಲ್ ಆ್ಯಕ್ಚುಲಿ ಪೇಪರ್ ವರ್ಕ್ ಎಲ್ಲ ಸ್ಟಾರ್ಟ್ ಆಯಿತು 2006ಅಲ್ಲಿ. ಕನ್ಸ್ಟ್ರಕ್ಷನ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ನವಂಬರ್, ದಟ್ ಈಸ್ 2011. ಅಲ್ಲಿಂದ 2016ವರೆಗೂ ಆಗಿ ಬಂದಿದ್ದು. ನಮಗೆ ಮೇಜರ್ ಆ್ಯಂಕರ್ ಅಂತ ಕರಿತೀವಿ ನಾವು. ದೊಡ್ಡ ಟೆನೆಂಟ್ಸ್ ಬಂದ್ಬಿಟ್ಟು ಬಿಗ್ ಬಜಾರ್, ಮೇನ್ಲಿ ಬಿಗ್ ಬಜಾರ್. ಅದಾದಮೇಲೆ ಸತ್ಯಂ ಸಿನಿಮಾಸ್. ರೀಟೇಲ್ ಆ್ಯಂಕರ್ಸ್ ಬಂದ್ಬಿಟ್ಟು ರಿಲಯನ್ಸ್ ಟ್ರೆಂಡ್ಸ್ ಇದ್ದಾರೆ, ಪ್ಯಾಂಟ್ಲೂನ್ಸ್ ಇದ್ದಾರೆ, ಮ್ಯಾಕ್ಸ್ ಲೈಫ್ ಸ್ಟೈಲ್ ಇದ್ದಾರೆ. ಆಮೇಲೆ ಮಧುರಾ ಗಾರ್ಮೆಂಟ್ಸ್ ಅವರು ಒಂದು 4 ಶಾಪ್ಸ್ ತೊಗೊಂಡಿದ್ದಾರೆ. ದೇ ಹ್ಯಾವ್ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಅರವಿಂದ್ ಗಾರ್ಮೆಂಟ್ಸ್ ಅವ್ರು 4 ತೊಗೊಂಡಿದ್ದಾರೆ. ಪ್ಲಸ್ ಪೀಪಲ್ ಇದ್ದಾರೆ, ಹಾಲ್ ಎಲ್ಲ ತುಂಬ ಬಾಟಾ ಇದ್ದಾರೆ, ವುಡ್ಲೆನ್ಸ್ ಇದ್ದಾರೆ, ಇ ಲೈಫ್, ತುಂಬ ಜನ. ಆಲ್ಮೋಸ್ಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಫೆಬ್ರವರಿ 12th. ದಟ್ ಈಸ್ ವೆನ್ ಬಿಗ್ ಬಜಾರ್ ಯಾವಾಗ ಓಪನ್ ಮಾಡ್ತಾರೆ, ಫೆಬ್ರವರಿ 12th, ಅವತ್ತೇ ಮೋಸ್ಟ್ ಆಫ್ ದೆಮ್ ಓಪನ್ ಮಾಡ್ತಾರೆ. GT ಬಂದ್ಬಿಟ್ಟು ನಮ್ಮ ತಾತ ಅಜ್ಜಿ ಅವರ ಶಾರ್ಟ್ ನೇಮ್. ವರ್ಲ್ಡ್ ಮಾಲ್ ಬಂದ್ಬಿಟ್ಟು ನಮ್ಮ ಮಾರ್ಕೆಟಿಂಗ್ ಅವರು ಸಜೆಸ್ಟ್ ಮಾಡಿದ್ದು, ಅದರಿಂದ GT ವರ್ಲ್ಡ್ ಮಾಲ್ ಅಂತ ಇದೆ. ಇಲ್ಲ, ಸಿನಿಮಾ ಅಂದರೆ ಥಿಯೇಟ್ರ್, ಹೀಗೆ ನಾವು ಥಿಯೇಟ್ರ್ ಕನ್ಸ್ಟ್ರಕ್ಷನ್ನೇ ಇದು ಮಾಡಬೇಕು ಅಂತಾರೆ. ನಾವು ಮೇಜರ್ಲಿ ಡೆವಲಪರ್ಸ್, ಸೊ ಡೆವಲಪಿಂಗಲ್ಲೇ ಇರ್ತೀವಿ. ಸಿನಿಮಾ ಬರೋ ಐಡಿಯಾ ಇಲ್ಲ. ಇದು ಟೋಟಲ್ ಪ್ಲಾಟ್ ಬಂದ್ಬಿಟ್ಟು 3 acres ಇದೆ. ಬಟ್ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಬಂದಿರೋದು ಅರೌಂಡ್ 2.1 acres ಮಾತ್ರ. ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಆನ್ 100 to 120 ಮ್ಯಾಕ್ಸಿಮಮ್. ದಟ್ ಈಸ್ ಆನ್ ಈವನ್ ಆನ್ ವೀಕೆಂಡ್ಸು ಅಷ್ಟೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ.